ಎಸ್ ಸರ್. ಈ ಸಿನಿಮಾ ಅನ್ನೋದು ಬಿಟ್ಟು ಈ ಸಿನಿಮಾದಲ್ಲಿ ರಾಜಕೀಯ ಇದೆಯಾ? ಅಂದ್ರೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಸಿನಿಮಾ ಮಾತ್ರ ಮಾಡ್ತೀವಿ, ನಟನೆ ಮಾತ್ರ ಮಾಡ್ತೀವಿ ಇಷ್ಟೇ ಅಲ್ಲ, ಇದ್ರಲ್ಲಿ ಇದೆಲ್ಲದ್ರ ನಡುವೆ ಇರುವಂತಹ ಜನರು ರಾಜಕೀಯನೂ ಮಾಡ್ತಾರ? ಅಂದ್ರೆ ನಾನು ಇವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ, ಇವ್ರನ್ನ ಮಾತ್ರ ಬೆಳೆಸ್ತೀನಿ, ಅದೆಲ್ಲ ಇವಾಗ ಗುಂಪುಗಾರಿಕೆ ಆಗಿದೆ. ಇವಾಗ ಗುಂಪುಗಾರಿಕೆ ಆಗಿದೆ. ಕೆಲವು ಕೇಳ್ಪಟ್ಟಿದ್ದೀನಿ, ನನಗೆ ಅದು ಅನುಭವ ಆಗಿಲ್ಲ. ಹೀರೋಸೇ ಎಲ್ಲ ಸೆಲೆಕ್ಟ್ ಮಾಡ್ತಾರಂತೆ, ಆರ್ಟಿಸ್ಟ್ಗಳಿಂದ ಹಿಡಿದು ಲೊಕೇಶನ್ಸಿಂದ ಹಿಡಿದು. ಇವತ್ತು ಕೆಲವು ಹೀರೋಸು ನಿಮಗೆ ಪೋಸ್ಟರ್ ಡಿಸೈನ್ವರೆಗೂ ನನಗೆ ಹೀಗೆ ಇರಬೇಕು. ಯಾವ ಪೋಸ್ಟರ್ಸ್ ನೋಡಿ ಒಬ್ಬೊಬ್ಬರೇ ಇರ್ತಾರೆ, ಮಲ್ಟಿಪಲ್ ಆರ್ಟಿಸ್ಟ್ಗಳದ್ದು ಯಾರ್ದು ಕಾಣಲ್ಲ. ಆ ಥರ ಎಲ್ಲ ನಡೀತಾ ಇದೆ. ಈ ಹಿಂದೆ ಇತ್ತಾ ಸರ್? ಈ ಹಿಂದೆ ಇತ್ತಾ? ಈ ಹಿಂದೆ ನನಗೆ ಗೊತ್ತಿದ್ದಂಗೆ ಒಂದು ಸತಿ ಕತೆ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ರಿಗೆ ಬಂದು ಕೇಳೋರಂಥ ಹೀರೋಸ್ ಏನಂತ, ಇವತ್ತು ಯಾವ ಸೀನ್ ತೆಗಿತಿದ್ದೀರಾ ಅಷ್ಟೇ ಕೇಳ್ತಾ ಇದ್ದಿದ್ದು. ಸೊ ಆ ಸೀನ್ ಅವ್ರ ತಲೆಗೆ ಬರ್ತಿತ್ತು, ಪ್ರಿಪೇರ್ ಆಗೋರು ಅಷ್ಟೇ. ನಿಮ್ಗೇನು ಅನ್ಸುತ್ತೆ ಸರ್, ಸಿನಿಮಾ ಇಂಡಸ್ಟ್ರಿಗೆ ರಾಜಕೀಯ ಬೇಕನ್ಸುತ್ತಾ? ಇದು ರಾಜಕೀಯ ಅನ್ನೋದು ನನಗೆ ಗೊತ್ತಿದ್ದಾಗೆ ಚಿಕ್ಕ ವಯಸ್ಸಿಂದ ಇದಾವೆ ಕೆಲವೆಲ್ಲ, ಅದು ನಮಗೆ ಗೊತ್ತಾಗಲ್ಲ. ಹಿಂದೆಯಿಂದ ಎಷ್ಟು ಬೇಕಾದ್ರೂ ಮಾಡ್ತಾ ಇರ್ತಾರೆ. ಅವ್ರ ಬದುಕು ಅದು, ಅವ್ರ ಗುಂಪು ಬದುಕಿಸ್ಬೇಕು ಅನ್ನೋದು ಒಂದು ಛಲ ಇರ್ತದೆ ಕೆಲವ್ರಿಗೆ. ಬೇರೆಯವ್ರು ಯಾರು ಹೇಗೆ ಹಾಳಾಗೋಗ್ಲಿ ಅದು ತಲೆ ಕೆಡಿಸ್ಕೊಳ್ತಿಲ್ಲ ಯಾರು. ಅವ್ರ ಬದುಕು, ಅವ್ರ ಜೊತೆಲಿರೋ ಬದುಕು. ಇನ್ನು ಇತ್ತೀಚೆಗೆ ಫಿಲಂ ಚೇಂಬರ್ ಅಲ್ಲಿ ಎಲೆಕ್ಷನ್ ಆಯ್ತು, ಅಲ್ಲೂ ಸಹ ಇವಾಗ ನೀವು ಪ್ರಧಾನ ಕಾರ್ಯದರ್ಶಿ ಅಲ್ಲ, ಖಜಾಂಚಿಯಾಗಿ ನಾನು ಮಾಡಿದೆ. ಇದು 2ನೇ ಸರ್ತಿ ನಾನು ಗೆದ್ದಿರೋದು. ಅದೇ ಖಜಾಂಚಿಯಾಗಿ ನೀವು ಆಯ್ಕೆ ಆಗಿದ್ದೀರಾ? ಹೌದು, ವಿತೌಟ್ ಎನಿ ಸಪೋರ್ಟು, ಸಿಂಗಲ್ ಹ್ಯಾಂಡೆಡ್ ಆಗಿ ನಾನು 2 ಸರ್ತಿನೂ ವಿನ್ ಆಗಿದ್ದು. ಸೂಪರ್. ಯಾಕೆಂದ್ರೆ ನನ್ನ ಕಾರ್ಯವೈಖರಿ ಆಗಿತ್ತು ಫಸ್ಟ್ ಟೈಮ್ ನಾನು ಟ್ರೆಷರರ್ ಆಗಿದ್ದಾಗ. ಸೊ ನನ್ನ ಮೇಲೆ ಹೋಪ್ ಇದ್ದಿದ್ದರಿಂದ ನಮ್ಮ ಮೆಂಬರ್ಸು ನನ್ನನ್ನು ಆಯ್ಕೆ ಮಾಡಿದ್ರು. ನೋ ಸಿಂಡಿಕೇಟ್, ನಥಿಂಗ್. ಹೇಗೆ ನಡೀತಾ ಇದೆ ಇವಾಗ ಅಲ್ಲಿನ ಕೆಲಸಗಳು? ಸ್ವಲ್ಪ ಸೀರಿಯಸ್ ಕಂಡೀಷನ್ಲಿದೆ. ಪಾಪ ಜೈಮಲ್ ಅವರು ಸೆಕೆಂಡ್ ಟೈಮ್ ಎಲೆಕ್ಟ್ ಆಗಿ ಬಂದಿದ್ದಾರೆ. ಅವ್ರಿಗೆ ತುಂಬ ವಿಷನ್ಸ್ ಇದೆ, ಅಂದರೆ ತುಂಬ ವಿಷನ್ಸ್ ಇದೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ಬಟ್ ಅದು ಅವ್ರಿಗೆ ರೀಚ್ ಆಗ್ತಾ ಇಲ್ಲ ಅಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಆ ವಿಷನ್ಸ್ಗೆ ಪರಿಸ್ಥಿತಿ ಆಗಿದೆ. ತುಂಬ ಪಾಪ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ಆ ವಿಷನ್ ಅವ್ರಿಗೆ ಎಷ್ಟು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ. ನಾವು 8 ಜನ ಆಫೀಸ್ ಬೇರರ್ಸ್ ಇದ್ದೀವಿ. ಅವ್ರ ಸಿಂಡಿಕೇಟಲ್ಲಿ 7 ಜನ ಗೆದ್ದಿದ್ದಾರೆ. ನಾವು ಹೊರಗಡೆಯಿಂದ ಇದ್ರೂ ಬಟ್ ನಾನು ಏನೇ ಆದರೂ ಅಲ್ಲಿ ಎಲೆಕ್ಟ್ ಆದಮೇಲೆ ಒಬ್ಬ ಪ್ರೆಸಿಡೆಂಟಿಗೆ ಸಪೋರ್ಟ್ ಮಾಡಬೇಕಾಯ್ತು, ನಂದು ಧರ್ಮ, ನಾನು ಮಾಡೇ ಮಾಡ್ತೀನಿ ಅದನ್ನು. ಏನು ಈ ಸಲ ನಡೆದಂತಹ ಚುನಾವಣೆಯಲ್ಲಿ ಸಾಕಷ್ಟು ಪೈಪೋಟಿ ಅಂತೂ ಇತ್ತಲ್ವಾ ಸರ್? ಎಷ್ಟೊಂದು ಅಂದರೆ ಜೈಮಲ್ ಅವರಾಗಿರ್ಬೋದು, ಮತ್ತೆ ಬಾಮಾರೀಶ್ ಅವ್ರದ್ದೊಂದು ಸಿಂಡಿಕೇಟು, ಜೈಮಲ್ ಅದೊಂದು ಸಿಂಡಿಕೇಟು. ನಾನೊಬ್ಬನೇ ಯಾವ ಸಿಂಡಿಕೇಟಲ್ಲೂ ಇಲ್ಲದೆ ನನ್ನ ಇದ್ರ ಮೇಲೆ ನಾನು ಗೆದ್ದಿರೋದು. ಆ ಥರದ್ದೇನು ನಡೀಲಿಲ್ವಲ್ಲ, ವಾದ ವಿವಾದ ಆಗೋಂಥದ್ದು ಏನಿಲ್ವಲ್ಲ. ಇಲ್ಲ ಸರ್, ಸಾಕಷ್ಟು ಚರ್ಚೆ ನಡೀತು. ಏನೋ ನಿಮ್ಮಲ್ಲಿ ಮೀಡಿಯಾದಲ್ಲಿ ಚರ್ಚೆ ಆಗಿರ್ಬೇಕಷ್ಟೇ, ಅಲ್ಲಿ ಯಾವ ಚರ್ಚೆನೂ ಇಲ್ಲ, ಖಂಡಿತ ಯಾವುದಿಲ್ಲ. ಓಕೆ ಸರ್. ಇನ್ನು ನೀವು ಒಂದ್ ಲೆವೆಲ್ಗೆ ಎಲೆಕ್ಷನ್ ಆಗಿರ್ಬೋದು, ಚುನಾವಣೆಗಳಾಗಿರ್ಬೋದು, ಇದು ಒಂಥರ ರಾಜಕೀಯ ಅನ್ನೋ ಥರನೇ ಇದೆಲ್ಲ ನಡೀತಾ ಇರೋದ್ರಿಂದ ಇವಾಗ ನಮ್ಮ ಪೊಲಿಟಿಷಿಯನ್ಸ್ ಏನಿದ್ದಾರೆ ಇವನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಅದಕ್ಕೂ ಭಾಳ ಜಗ ಅದೇ ಬೇರೆ ಇದೆ ಬೇರೆ. ಇವತ್ತು ಎಲೆಕ್ಷನ್ ಆದರೆ ನಾಳೆ ಬೆಳಗ್ಗೆಯಿಂದ ನಾವೆಲ್ಲರೂ ಸ್ನೇಹಿತರೆ. ಯಾಕಂದ್ರೆ ಎವ್ರಿ ಡೇ ಮೀಟ್ ಮಾಡ್ತಿರ್ತೀವಿ, ಎವ್ರಿ ಡೇ ಎಲ್ಲೋ ಒಂದು ಕಾರ್ನರಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ನು ಮಾತಾಡಿಸ್ತೀವಿ, ಡಿಸ್ಟ್ರಿಬ್ಯೂಟರ್ಗೆ. ಎಲ್ಲರೂ ಬೇಕು, ಅದು ಚಿತ್ರರಂಗ ಅಷ್ಟೇ ಅದು. ಎಲೆಕ್ಷನ್ ಈಸ್ ಡಿಫ್ರೆಂಟ್. ಯಾರೋ ಒಬ್ಬರು ಅಲ್ಲಿ ಅಧಿಕಾರ ಕೂತ್ಕೋಬೇಕು, ಆಯ್ಕೆ ಆಗ್ಬೇಕು ಅನ್ನೋದೊಂದು ಬಿಟ್ಟುಬಿಟ್ರೆ ಬೇರೆ ಯಾರ್ಯಾರಿಗೂ ವೈಮನಸ್ಸಿರಲ್ಲ ಅಲ್ಲಿ. ಎಲೆಕ್ಷನ್ ಆಗೋ ದಿವಸ ಅಷ್ಟೇ, ಅಲ್ಲಿವರೆಗೂ ನಾನು ಬೇರೆ ನೀನು ಬೇರೆ ಅಂತ ಎಲ್ಲರೂ ಓಡಾಡ್ಬೋದು. ಅಷ್ಟೇ ಅದು. ಆದರೆ ಅವ್ರು ಇಂಡಿವಿಜುವಲ್ ಆಗಿ ಗೆಲ್ಲೋದಕ್ಕಷ್ಟೇ ಅದು. ಆಮೇಲೆ ರಿಸಲ್ಟ್ ಬರ್ತಿದ್ದಂಗೆ ಎಲ್ಲರೂ ಶೇಕ್ ಹ್ಯಾಂಡ್ಗಳು ಮಾಡ್ಕೊಂಡು ಬೆಳಗ್ಗೆ ಬರ್ತೀನಪ್ಪ ಅದನ್ನ ಮಾಡ್ಬಿಡೋಣ ಇದನ್ನ ಅಲ್ಲ, ಅವರವರೇ ಏನೋ ಮಾತಾಡ್ಕೊಂಡು ಹೊರಟ್ಬಿಡ್ತಾರೆ. ಅದೇನು ಪ್ರಾಬ್ಲಮ್ ಏನಿಲ್ಲ ನಮ್ಮಲ್ಲಿ. ಎಸ್ ಸರ್. ಇನ್ನು ಒಂದಷ್ಟು ಜನ ಆಕ್ಟರ್ಗಳ ನೇಮ್ ಹೇಳ್ತೀನಿ, ಅವ್ರ ಜೊತೆ ನಿಮ್ಗಿರಂತಹ ಒಡನಾಟ ಆಗಿರ್ಬೋದು, ಅವ್ರ ಜೊತೆ ಕಳೆದಂತಹ ಸಮಯಗಳು. ನಾನು ನೀವು ಕೇಳೋಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ, ಇತ್ತೀಚಿನ ದಿನಗಳ ಆರ್ಟಿಸ್ಟ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಇಲ್ಲ, ನಾನು ಕೇಳಲ್ಲ. ನನಗೆ ಖಂಡಿತ ನಾನೇನು ಇದಕ್ಕೆ ಜಂಬಕ್ಕೆ ಹೇಳ್ಕೊಳ್ತೀನಿ ಅಥವಾ ಇನ್ನೊಂದಕ್ಕೆ ಹೇಳ್ಕೊಳ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಯಾರೂ ನನಗೆ ಪರಿಚಯ ಇಲ್ಲ, ಖಂಡಿತ ಯಾರೂ ಪರಿಚಯ ಇಲ್ಲ. ಎಸ್. ಇನ್ನು ಫಸ್ಟ್ ಆಗಿ ಪ್ರಭಾಕರ್ ಸರ್, ನಂದು ಅವ್ರದ್ದು ಒಡನಾಟ ಒಂಥರ ಬ್ರದರ್ಸ್ ಇದ್ದಂಗೆ ಇದ್ವಿ. ಎವ್ರಿಡೇ ನಾನು ಬೆಳಗ್ಗೆ ಎದ್ದು
ಜೊತೆಲಿ ಸಿನಿಮಾಗಳು ಮಾಡ್ತಾ ಇದ್ವಿ, ಅವರು ಪ್ರೊಡಕ್ಷನ್ಗಳಲ್ಲಿ ನಾನೇ ವರ್ಕ್ ಮಾಡಿ ಕೊಡ್ತಿದ್ದೆ ಜೊತೆಲಿ, ಎಲ್ಲ ಫ್ರೆಂಡ್ಸ್ ಅಷ್ಟೇ. ಅದು ತುಂಬ ಅತಿ ಕ್ಲೋಸ್ ಅವರು. ಅಣ್ಣವರು ಅವರು ನಮಗೆ ಏನಾಗುತ್ತೆ, ತುಂಬ ಇದಿರಲಿಲ್ಲ, ಕಾಂಟ್ಯಾಕ್ಟ್ ಇರಲಿಲ್ಲ. ಅಪ್ಪನಿಗೂ ಅವ್ರಿಗೂ ತುಂಬ ಚೆನ್ನಾಗಿತ್ತು. ಆ ಥರದ್ದು ಬಿಟ್ಬಿಟ್ರೆ ತುಂಬ ನಮಗೇನು, ಯಾಕಂದರೆ ನಾನು ಯಾವ ಪಿಕ್ಚರ್ಲೂ ಅವ್ರ ಜೊತೆಲಿ ಮಾಡಿಲ್ಲ ಅಂತ ನಮಗೆ ಅವಕಾಶ ಸಿಕ್ಕಲಿಲ್ಲ. ನೀವು ಕೇಳ್ತಿರೋದೆಲ್ಲ ನಮ್ಮ ಫಾದರ್ ಕಾಲದ್ದು. ಶಂಕರ್ ನಾಗ್ ಆದರೆ ಕ್ಲೋಸ್ ಇದ್ರು ಅವರು. ನನಗೂ ಅವ್ರಿಗೂ ಏಜಲ್ಲಿ ಡಿಫ್ರೆನ್ಸ್ ಇರ್ಬೋದು. ಅವ್ರನ್ನ ಹಾಕೊಂಡು ಸಿನಿಮಾನು ಮಾಡಿದ್ದೀನಿ, ರಾಜಸಿಂಹ ಅಂತ. ನಾನು ನನ್ನ ಫ್ರೆಂಡು SJ ನಂದ್ಯಾಳ್ ಅಂತ ಇದ್ರು, ಅವರು ನಾನು ಸೇರ್ಕೊಂಡು ಆ ಸಿನಿಮಾ ಎಲ್ಲ ಮಾಡಿದ್ದೀವಿ. ಅವ್ರು ತುಂಬ ಕ್ಲೋಸ್ ಆಗಿದ್ರು ಬಿಡಿ. ಯಾವಾಗ ಫಾದರ್ ಇದ್ದಾಗ್ಲಿಂದನೂ ನಮ್ಮ ತಂದೆಯವ್ರ ಜೊತೆಲಿ ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಅವರೇ ತುಂಬ ಚಿಕ್ಕವರು. ಕರೆಕ್ಟಾ? ಇವತ್ತಿಗೇನು ಅವ್ರು ಬದುಕಿದ್ರೆ ನನಗೂ ಅವ್ರಿಗೂ ಒಂದು 6-7 ವರ್ಷ ಡಿಫ್ರೆನ್ಸ್ ಇರ್ತಿತ್ತು. ತುಂಬ ಬೇಗ ಅವ್ರು ಆಕ್ಸಿಡೆಂಟಲ್ಲಿ ಈ ಪಾಸ್ಡ್ ಅವೇ. ಅವರು ಕ್ಲೋಸ್ ಆಗಿದ್ರು. ಅಂಬರೀಷ್ ಅವರು ಆಗಿರ್ಬೋದು, ವಿಷ್ಣು ಸರ್ ಸ್ವಲ್ಪ ಇದು ಅಂದರೆ ನಮಗೆ ಯಾವುದು ಸಿನಿಮಾಗಳ ಜೊತೆಲಿ ಮಾಡಿರಲಿಲ್ಲ. ನಾನು ತಂದೆಯವ್ರ ಜೊತೆಲಿ ಇದ್ದಾಗ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದೆ ಅವಾಗ. ಯಾಕೆಂದ್ರೆ ನನಗೂ ಅವ್ರಿಗೂ ವಯಸ್ಸೆಲ್ಲ ಡಿಫ್ರೆನ್ಸ್ ಇತ್ತಲ್ವಾ. ನಾನು ಏನು ಮಾತಾಡಿಸ್ತಾರೆ ಅವರು, ಏನು ಮಾತಾಡಿಸ್ತಾರೆ? ಈಗ ಅಂಬರೀಷ್ ಅವ್ರ ಮದುವೆಗೆ ಮುಂಚೆ ಆದರೆ ನಮಗೆ ಫೋನ್ ಮಾಡಿ ಕೇಳೋರು ತಿಂಡಿ ತಗೊಂಬ ಅಂತ. ಅವ್ರಿಗೆ ಇಷ್ಟ ಆದಾಗ ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಡೋರು, ಇಡ್ಲಿ ಮತ್ತು ಅವರೆಕಾಳದು ಸಾಂಬಾರು ಮಾಡೋರು, ಒಂಥರ ಮಸಾಲೆ ಗೋಜ್ಜೇನೋ ಮಾಡಿಕೊಡೋರು. ಅದು ತುಂಬ ಇಷ್ಟಪಡ್ತಿದ್ರು ಅವರು. ತಗೊಂಡು ಹೋಗ್ತಿದ್ದೆ, ಅದನ್ನು ತಿನ್ನೋರು ಪಾಪ. ಇನ್ನು ಕೊನೆಯದಾಗಿ ಉಪೇಂದ್ರ ಸರ್ ಕ್ಲೋಸ್ ಫ್ರೆಂಡೇ. ಕಾರಣ ಏನಂದರೆ ನನ್ನ 2 ಸಿನಿಮಾಗೆ ಈಸ್ ಎ ರೈಟರ್. ಸಾಂಗ್ ಬರೆದಿದ್ದಾರೆ, ಸ್ಟೋರಿ. ಅವಾಗ ಇನ್ನೂ ಹೀರೋ ಆಗಿರಲಿಲ್ಲ, ಡೈರೆಕ್ಟರ್ ಕೂಡ ಆಗಿರಲಿಲ್ಲ ನನ್ನ ಜೊತೆ. ನನ್ನ ಪಿಕ್ಚರ್ಗಳು ಕೆಲಸ ಮಾಡ್ಬೇಕಾದ್ರೆ ಕ್ಲೋಸ್ ಫ್ರೆಂಡ್ ಅಷ್ಟೇ ಹೇಳ್ಬೋದು. ನಾನು ಒಡನಾಟ ಕಮ್ಮಿ, ಯಾಕೆಂದರೆ ನಾನು 2 ಸಿನಿಮಾ ಆದಮೇಲೆ ನಾನು ಅವ್ರನ್ನೇನು ಕರೆದು ಪಾಪ ಡೈರೆಕ್ಷನ್ ಕೊಟ್ಟಿಲ್ಲ, ಎಂಥದ್ದಿಲ್ಲ. ಕಾರಣ ಏನಂದರೆ ಅವ್ರ ಕಾನ್ಸೆಪ್ಟ್ಸ್ಗೆ ಕೆಲವು ನಾವು ಇನ್ವೆಸ್ಟ್ ಮಾಡೋ ಪರಿಸ್ಥಿತಿಲಿ ನಾವು ಇರ್ತಾ ಇರಲಿಲ್ಲ. ಅದರಲ್ಲಿ ಏನಿದೆ ಹೇಳ್ಕೊಳಕ್ಕೆ, ಏನಿದೆ ಪ್ರಾಬ್ಲಮ್ಮು? ಜಂಬ ಕೊಚ್ಕೊಳ್ಳೋದು ಏನಿಲ್ಲ ಇದರಲ್ಲಿ. ಎಸ್ ಸರ್, ಒಂದಷ್ಟು ಪದಗಳನ್ನ ಹೇಳ್ತೀನಿ, ಆದಷ್ಟು ಒನ್ ವರ್ಡ್ ಆನ್ಸರ್ ಬಂದ್ರೆ ಸಾಕು. ಹೇಳಿ. ಓಕೆನಾ? ಸಿನಿಮಾ ಅಂದ್ರೆ ನಿಮ್ಮ ವಿಷನ್ ಅಲ್ಲಿ ಒಂದು ಪದ. ಮೈ ಲೈಫ್ ಅಷ್ಟು ಹೇಳ್ಬೋದು ನಾನು. ಅಪ್ಪ ಹೇಳದ್ನಲ್ಲ, ಆಕಾಶ ಅಂತ. ಅಪ್ಪ ಅಂದ್ರೆ ಆಕಾಶ, ಅಮ್ಮ ಅಂದ್ರೆ ದೇವರು, ಆ ರೀತಿ. ಎಸ್ ಸರ್. ಬದುಕು ಕಷ್ಟ ಏನು ಪಟ್ಟಿಲ್ಲ, ಚೆನ್ನಾಗಿದ್ದೀನಿ. ಸಿನಿಮಾ ಲೈಫ್, ಇಟ್ಸ್ ಮೈ ಲೈಫ್. ರಾಜಕೀಯ ಏನೂ ಇಲ್ಲ, ನಥಿಂಗ್. ಇಲ್ಲ ಇಲ್ಲ. ಕೊನೆಯದಾಗಿ ಕನ್ನಡ. ಕನ್ನಡ ಅನ್ನೋದು ಉಸಿರು ಭಾಷೆ, ನಮಗೆ ಮಾತೃಭಾಷೆ. ಯಾಕೆಂದರೆ ಎಲ್ಲವೂ ಕನ್ನಡದಲ್ಲೇ ಬದುಕಿರೋದ್ರಿಂದ ಅದೇ ನಮ್ಮ ಜೀವನ. ಕೊನೆಯದಾಗಿ ಜಯಸಿಂಹ ಮುಸುರಿ ಅವರು. ಅದು ಯಾವಾಗಲೂ ಜಯನೇ. ಜಯಸಿಂಹ ಮುಸುರಿ ಯಾವಾಗಲೂ ಜಯನೇ. ಇಷ್ಟು ವರ್ಷನೂ ಸಿಂಹನಾಗೇ ಇದ್ದೆ, ಮುಂದಕ್ಕೂ ಸಿಂಹನಾಗೇ ಇರ್ತೀನಿ. ಎಸ್ ಸರ್. ಕೆಲವೊಬ್ರು ಹೇಳ್ತಿರ್ತಾರೆ ಜೀವನ ಅನ್ನೋದು ತುಂಬಾ ಕಷ್ಟ, ಜೀವನ ಅನ್ನೋದನ್ನ ನಡ್ಸಕ್ಕೆ ಭಾರಿ ಕಷ್ಟ ಆಗತ್ತೆ ಅಂತ. ನಿಮ್ಮ ಜೀವನದಲ್ಲಿ ನೀವು ಒಂದು ಬದುಕನ್ನ ಆಗಿರ್ಬೋದು, ಜೀವನವನ್ನ ಆಗಿರ್ಬೋದು, ಯಾವ ರೀತಿ ನೋಡ್ತೀರಾ? ಬದುಕನ್ನ ಫಸ್ಟ್ ನಾವು ಕಟ್ಕೋಬೇಕಾದ್ರೆ ಏನು ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಬೇಕು. ಅದನ್ನು ಫಸ್ಟ್ ಪ್ರೀತಿಸಿ ಮಾಡಬೇಕು. ಅದ್ರ ಹಿಂದೆ ಹೋದಾಗ ಕಷ್ಟ ಆಗುತ್ತೋ ಸುಖ ಆಗುತ್ತೋ ತಡೆಯೋಂಥ ಚೈತನ್ಯ ಮನಸ್ಥಿತಿ ನಮಗಿರಬೇಕು. ಹಾಗಿದ್ದರೆ ಮಾತ್ರ, ಅದನ್ನು ಪ್ರೀತಿ ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಬದುಕೋಕ್ಕೆ ಸಾಧ್ಯ, ಇಲ್ದರ ಆಗಲ್ಲ. ಬಟ್ ಬದುಕು ನಿಜಕ್ಕೂ ಕಷ್ಟ. ಇಟ್ ಇಸ್ ನಾಟ್ ಎ ಸೋ ಈಸಿ. ಈಗ ನಿಮ್ಮ ಸಾಮಾನ್ಯಗೆ ನಿಮ್ಮ ತಂದೆಯವರೇ ಒಂದು 10 ಕೋಟಿ ನಿಮಗಾಗಿ ಬಿಟ್ಟು ಹೋಗಿದ್ರು, ಆ 10 ಕೋಟಿನ ನೀವು 1 ಅವರಲ್ಲೂ ಖಾಲಿ ಮಾಡ್ಬೋದು. ಇಲ್ಲಾಂದರೆ ಆ 10 ಕೋಟಿ ಇಟ್ಕೊಂಡು ಮನುಷ್ಯ ಅವನ ಜೀವನ ಪೂರ್ತಿ ಅದನ್ನ ಇಟ್ಕೊಂಡು ಜೀವನ ಮಾಡ್ಬೋದು. ಇಟ್ ಶುಡ್ ಬಿ ಪ್ಲ್ಯಾಂಡ್. ನಾವು ಯಾವ ರೀತಿ ಬದುಕ್ತಿದ್ದೀವಿ, ಐಷಾರಾಮಿ ಜೀವನ ಬೇಕಾ, ನಾರ್ಮಲ್ ಜೀವನ ಬೇಕಾ, ಎಲ್ಲರ ರೀತಿ ಸೊಸೈಟಿನಲ್ಲಿ ಬದುಕಬೇಕಾ, ಹೇಗೆ ಬದುಕಬೇಕು, ನಾವು ಹೇಗೆ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನು ಇವತ್ತಿಗೂ ಹೇಳ್ತೀನಿ, ಮನುಷ್ಯನಿಗೆ ಒಂದು 75,000 ರೂಪಾಯಿ ಇದ್ದರೆ 2 ಮಕ್ಕಳು, ಗಂಡ ಹೆಂಡತಿ, ನಿಜಕ್ಕೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಖಂಡಿತ. ಅಂದರೆ ನಾನು ಇವತ್ತಿಗೆ ಯಾಕೆ 75 ಹೇಳ್ತೀನಿ ಅಂದರೆ, ರೇಟ್ಗಳು ಆ ಥರ ಇದೆ ಪ್ರತಿಯೊಂದು. ಅದರಲ್ಲಿ 25,000 ಜೀವನದ ಮಾಡೋರು ಇದ್ದಾರೆ ಪಾಪ, 25,000ದಲ್ಲಿ ಜೀವನ ಮಾಡೋರು ಇದ್ದಾರೆ, 50,000ದಲ್ಲೂ ಇದ್ದಾರೆ, 3 ಲಕ್ಷ ಸಂಬಳ ತಗೊಳ್ತಿರೋರು ಜೀವನ ಮಾಡ್ತಾ ಇದ್ದಾರೆ. ಅವ್ರವ್ರು ಡಿಫ್ರೆಂಟ್. ಅದು ಜೀವನದಲ್ಲಿ ನಿಮ್ಮ ಬದುಕು ಹೇಗೆ ಮುಖ್ಯನೋ,
ಬದುಕೋಕ್ಕೆ ದುಡ್ಡು ಹಾಗೆ ಮುಖ್ಯ. ಆ ದುಡ್ಡನ್ನು ಜೋಪಾನ ಮಾಡಿಕೊಂಡು ನೀವು ಲೈಫ್ನ ಎಂಜಾಯ್ ಮಾಡಿ ಅಂತೀನಿ ನಾನು. ಖಂಡಿತ ಸರ್. ಇನ್ನು ಈಗಿನ ಜನರೇಷನ್ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರೋರಿಗೆ ನಿಮ್ಮ ಮೆಸೇಜ್? ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರೋರಿಗೆ ಫಸ್ಟ್ ಮೆಸೇಜ್ ನಾನು ಕೊಡೋದು ಪ್ರೊಡ್ಯೂಸರ್ಸ್ಗೆ, ಹ್ಮ್ ತಿಳ್ಕೊಂಡು ನೋಡಿಕೊಂಡು ಅರ್ಥ ಮಾಡಿಕೊಂಡು ನಿರ್ಮಾಪಕರಾಗಿ. ಹ್ಮ್ ನಟರಿಗೆ ಶೋಕಿ ಮಾಡೋಕ್ಕೆ ಚಿತ್ರರಂಗಕ್ಕೆ ಬರಬೇಡಿ. ಜೀವನ ಕಟ್ಕೊಳ್ಳೋದಿದ್ರೆ ಮಾತ್ರ ಬನ್ನಿ. ಇಲ್ಲಿ ಕೆಲವರು ಬರ್ತಿರೋರೆಲ್ಲ ಶೋಕಿಗೆ ಬರ್ತಿರೋರು ಇದ್ದಾರೆ, ಭಾಳಷ್ಟು ಜನ. ಆ ಪೋಸ್ಟರ್ಸ್ನೆಲ್ಲ ನೋಡ್ತಾ ಇರ್ತೀನಿ ನಾನು. ಅದು ಯಾವ ಸಿನಿಮಾನು ಜೀವನ ಮಾಡೋಕ್ಕೆ ಬಂದಿರೋವೆಲ್ಲ ಶೋಕಿಗೆ ಬಂದಿರೋವು. ಹ್ಮ್ ಯಾಕೆಂದರೆ ನಾವುಗಳದನ್ನು ದೇವ್ರ ರೀತಿ ಪೂಜೆ ಮಾಡಿ ಪೂರ್ತಿ ಜೀವನ ಅದರಲ್ಲೇ ಬದುಕನ್ನು ಕಟ್ಕೊಂಡು ಇಲ್ಲಿವರೆಗೂ ಲೈಫ್ ಲೀಡ್ ಮಾಡಿದ್ದೀವಿ. ಅದನ್ನು ಸ್ಪಾಯ್ಲ್ ಮಾಡಬೇಡಿ ಅಂತ ನಾನು ಹೇಳಬಲ್ಲೆ. ಹ್ಮ್ ಯಾಕೆಂದರೆ ಅದೊಂದು ಈ ಕಲೆ ಅನ್ನೋದು ದೇವ್ರದು. ಮೇಕಪ್ ಹಾಕೋಬೇಕಾದ್ರೆ ನಮ್ಮ ತಂದೆಯವರು ಆ ಮೇಕಪ್ನ ಕೈನಲ್ಲಿ ಹೀಗೆ ಹೇಳೋದು, ಆ ಕನ್ನಡಿಗೆ ಶ್ರೀ ಅಂತ ಹಾಕಿ ಅದಾದ ಮೇಲೆ ಮೇಕಪ್ ಮಾಡು ಅಂತ ಹೇಳೋರು. ಸೊ ಅಷ್ಟು ಅವರೆಲ್ಲ ಲೈಫ್ನ ಕಟ್ಕೊಂಡಿದ್ದಾರೆ. ಕನ್ನಡಿಗೆ ಯಾಕೆ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನೀನು ಇವಾಗ ಕಾಣ್ತಿರೋದು ಹೀಗೆ, ಮೇಕಪ್ ಆದಮೇಲೆ ಹೆಂಗೆ ಕಾಣ್ತೀಯ ನೋಡು. ಮೇಕಪ್ ಕ್ಯಾನ್ ಬಿ ಡನ್ ಎನಿಥಿಂಗ್. ಒಬ್ಬ ಮನುಷ್ಯನ ಹೇಗೆ ಬೇಕಾದ್ರೆ ಬದಲಾವಣೆ ಆಗುತ್ತೆ. ಹ್ಮ್ ಬಟ್ ಅದರಲ್ಲಿ ಆ ಮೇಕಪ್ಪಿಂದನೇ ನಾವು ತಿಂತಿರೋದ್ರಿಂದ, ಬದುಕ್ತಾ ಇರೋದ್ರಿಂದ ಮೇಕಪ್ಪಿಗೆ ಮರ್ಯಾದೆ ಕೊಡಬೇಕು, ಅದಕ್ಕೆ ಮರ್ಯಾದೆ ತೆಗಿಬಾರ್ದು. ಸೊ ಅದಕ್ಕೆ ಆ ಬಣ್ಣನ ಹಿಂಗೆ ತಗೊಂಡು ಶ್ರೀ ಅಂತ ಬರೆಯೋರಪ್ಪ. ಸೂಪರ್. ಎಸ್ ಸರ್, ಇಷ್ಟೊತ್ತವರೆಗೂ ನಿಮ್ಮ ಟೈಮ್ನ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಒಂದಷ್ಟು ಮನದಾಳದ ಮಾತೇನಿದೆ ಅದನ್ನ ಹಂಚ್ಕೊಂಡ್ರಿ, ನನಗೂ ಸಾಕಷ್ಟು ತಿಳಿಸ್ಕೊಟ್ರಿ ಯಾವ ರೀತಿ ಇರಬೇಕು, ಹೇಗೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ, ಹೋಗಿ ಬರ್ತೀನಿ. ಹೀಗೆ ಎಲ್ಲ ಥರದಲ್ಲೂ ಸಿಗ್ತಾ ಇರ್ತೀನಿ ಎಲ್ರಿಗೂ. ಎಸ್, ಸಿಂಹದ ಗರ್ಜನೆ ಏನಿದೆ ಬಹಳಷ್ಟು ಜೋರಾಗೇ ಇತ್ತು ಅಂತಾನೆ ಹೇಳ್ತೀನಿ. ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನೀವು ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.